ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನಾಯ್ತು ಇವತ್ತಿನ ಮಂಡೇ ನೈಟ್ ರೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಲೋಗನ್ ಪಾಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲೋಗನ್ ಪಾಲ್ ಅವರು ಬಂದ ಕೂಡಲೇ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ನಮ್ಮ ಲೋಗನ್ ಪಾಲ್ ಅವರು ರಿಂಗಿಗೆ ಬಂದು ನಾನಿವತ್ತು ಇಲ್ಲಿ ಫ್ಯಾಕ್ಟ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಮೊದಲನೇ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ನಾನು ಜೇ ಉಸೋ ಅವ್ರನ್ನ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಸೋಲಿಸಿ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿ ಈ ಒಂದು ರಿಂಗ್ಗೆ ಮತ್ತೊಮ್ಮೆ ಬಂದು ನಿಂತ್ಕೋತೀನಿ ಅಂತ ಹೇಳಿ, ನಿಮ್ಯಾರಿಗೂ ಕೂಡ ಫ್ಯಾಕ್ಟು ಇಷ್ಟ ಆಗಿಲ್ಲ ಅಂತ ಅನ್ಕೋತೀನಿ. ಆದ್ರೂ ಕೂಡ ಇನ್ನ ಒಂದು ಫ್ಯಾಕ್ಟ್ ನ ಹೇಳ್ತೀನಿ. ಜೇ ಉಸೋ ಅವರು ಈಗ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ದಾರೆ. ಅವರು ರಸಲ್ ಮೇನಿಯಾದಲ್ಲಿ ಗಂತರ್ ಅವ್ರನ್ನ ಟ್ಯಾಪ್ ಮಾಡಿಸಿ ವಿನ್ ಆಗಿದ್ದು ಅಷ್ಟೇ ಅಲ್ಲ, ಜೇ ಉಸೋ ಅವರು 12 ವರ್ಷ ಕಷ್ಟಪಟ್ಟು ತನ್ನ ಕರಿಯರ್ ನ ಮೊದಲ ಸಿಂಗಲ್ ಚಾಂಪಿಯನ್ಶಿಪ್ ನ ಕೂಡ ಗೆದ್ದಿದ್ರು. ಬಟ್ ನಾನು ಈಗ ಜೇ ಉಸೋ ಅವ್ರಿಗಿಂತ 12 ವರ್ಷ ಮುಂದೆ ಇದ್ದೀನಿ. ಅಂಡ್ ಈಗಾಗಲೇ ಜೇ ಉಸೋ ಅವ್ರನ್ನ 3 ಬಾರಿ ನಾಕ್ಔಟ್ ಮಾಡಿದ್ದೀನಿ. ಅಂಡ್ ಸ್ಯಾಟರ್ಡೆ ನೈಟ್ ಮೇನ್ ಇವೆಂಟ್ ಅಲ್ಲೂ ಕೂಡ ನಾನು ಜೇ ಉಸೋ ಅವ್ರನ್ನ ನಾಕ್ಔಟ್ ಮಾಡಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಗಂತರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗಂತರ್ ಅವರು ರಿಂಗಿಗೆ ಬಂದು ಲೋಗನ್ ಪಾಲ್ ಅವ್ರಿಗೆ ಹೇಳ್ತಾರೆ, ಲೋಗನ್ ಪಾಲ್ ನೀನು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಅಲ್ಲಿ ಇದೆಯಾ, ಬಟ್ ಅದು ಒಳ್ಳೇದಲ್ಲ. ನೀನು ಅನ್ಕೊಂಡಿರ್ಬಹುದು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಾನು ಜೇ ಉಸೋ ಅವ್ರನ್ನ ಸೋಲಿಸ್ತೀನಿ, ಜೇ ಉಸೋ ಅವರು ನನ್ನನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ರು. ಅಂಡ್ ಅದಕ್ಕೋಸ್ಕರ ನೀನೇನಾದ್ರೂ ಜೇ ಉಸೋ ಅವ್ರನ್ನ ಸೋಲಿಸಿದ್ರೆ ನೀನು ನನಗಿಂತ ಬೆಟರ್ ಅಂತ ನೀನು ಅನ್ಕೊಂಡಿರ್ಬಹುದು. ನಿಜವಾಗ್ಲೂ ನಿನ್ನ ಮಾರ್ಕೆಟಿಂಗ್ ನ ನಾನು ಒಪ್ಕೋತೀನಿ. ನೀನೊಬ್ಬ ಬಿಸ್ನೆಸ್ ಮ್ಯಾನು, ನೀನೊಬ್ಬ ಸೆಲ್ಫ್ ಗ್ರೋನ್ ಸೋಷಿಯಲ್ ಮೀಡಿಯಾ ಮೆಗಾ ಸ್ಟಾರು ಅಂತ ನನಗೆ ಗೊತ್ತು. ಬಟ್ ಈ ಒಂದು ಕಾನ್ಫಿಡೆಂಟು ನಿನಗೆ ಒಳ್ಳೇದಲ್ಲ ಅಂತ ನಮ್ಮ ಗಂತರ್ ಅವರು ಹೇಳ್ತಾ ಇರ್ತಾರೆ. ಆಗ ನಮ್ಮ ಲೋಗನ್ ಪಾಲ್ ಅವರು, ಗಂತರ್ ನಿನಗೇನಾದ್ರೂ ಚಾಟ್ ಮಾಡಬೇಕು ಅಂದ್ರೆ ನನ್ನ ಮನೆಗೆ ಬಾ, ನಾವಿಬ್ರು ಕೂಡ ಕೂತ್ಕೊಂಡು ಮಾತಾಡೋಣ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಗಂತರ್ ಅವರು ಹೇಳ್ತಾರೆ, ಲೋಗನ್ ಪಾಲ್ ನಿನಗೆ ಡಬ್ಲ್ಯೂ ಅನ್ನೋದು ಒಂದು ಬಿಸ್ನೆಸ್ ಆಗಿದೆ, ಯಾಕಂದ್ರೆ ನೀನು ಬಿಸ್ನೆಸ್ ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೀಯಾ. ಬಟ್ ನನಗೆ ಇದು ಬಿಸ್ನೆಸ್ ಅಲ್ಲ, ಬದಲಿಗೆ ಇದು ಪರ್ಸನಲ್. ನನಗೊಂದು ಆಸೆ ಇದೆ, ನಾನು ಜೇ ಉಸೋ ಅವ್ರನ್ನ ಸೋಲಿಸ್ಬೇಕು, ನನ್ನ ಕೈಯಾರೆ ಅವ್ರನ್ನ ಸೋಲಿಸ್ಬೇಕು. ಯಾಕಂದ್ರೆ ಅದನ್ನ ನಾನು ನನ್ನ ಪರ್ಸನಲ್ ಆಗಿ ತಗೊಂಡಿದ್ದೀನಿ. ಅಕಸ್ಮಾತ್ ನೀನೇನಾದ್ರೂ ಹೋಗಿ ಜೇ ಉಸೋ ಅವ್ರನ್ನ ಸೋಲಿಸಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆದ್ರೆ ನೀನು ನನ್ನ ಪರ್ಸನಲ್ ಡಿಸ್ರೆಸ್ಪೆಕ್ಟ್ ಮಾಡ್ದಂಗಾಗುತ್ತೆ. ಸೊ ನನ್ನನ್ನ ಡಿಸ್ರೆಸ್ಪೆಕ್ಟ್ ಮಾಡಿದವರಿಗೆ ನಾನು ಏನ್ ಮಾಡ್ತೀನಿ ಅಂತ ಪ್ಯಾಟ್ ಮೆಕಫಿ ಅವರಿಗೆ ಗೊತ್ತು. ನೀನು ಬೇಕಾದ್ರೆ ಅವ್ರನ್ನ ಕೇಳು. ಬಟ್ ಪ್ಯಾಟ್ ಮೆಕಫಿ ಅವರಿಗೆ ನಿಜವಾಗ್ಲೂ ಕೂಡ ಹೃದಯ ಇದೆ, ಅದಕ್ಕೋಸ್ಕರ ನಾನು ಅವ್ರನ್ನ ಸುಮ್ಮನೆ ಬಿಟ್ಟೆ. ಬಟ್ ನಿನ್ನಲ್ಲಿ ನನಗೆ ಆ ಒಂದು ಹೃದಯ ಕಾಣಿಸ್ತಾ ಇಲ್ಲ. ಸೊ ನೀನೇನಾದ್ರೂ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಜೇ ಉಸೋ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆದೆ ಅಂತ ಅನ್ಕೋ, ನಿನ್ನನ್ನ ನಾನು ನೆಕ್ಸ್ಟ್ ಜೀವಂತವಾಗಿ ಅಗ್ದು ತಿಂದು ಬಿಡ್ತೀನಿ ಅಂತ ಹೇಳಿ ನಮ್ಮ ಗಂತರ್ ಅವರು ಅಲ್ಲಿಂದ ಹೋಗ್ತಾ ಇರ್ತಾರೆ. ಗಂತರ್ ಅವರು ಹೋಗ್ಬೇಕಾದ್ರೆ ಮತ್ತೊಮ್ಮೆ ನಮ್ಮ ಲೋಗನ್ ಪಾಲ್ ಅವರು ಟ್ರಾಶ್ ಟಾಕ್ ನ ಮಾಡ್ತಾ ಇರಬೇಕಾದ್ರೆ ಸಡನ್ ಆಗಿ ಜೇ ಉಸೋ ಅವರು ಹಿಂದೆಯಿಂದ ಬಂದು ಲೋಗನ್ ಪಾಲ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಹೇಳ್ತಾರೆ, ಲೋಗನ್ ಪಾಲ್ ನಾನು ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಿನ್ನನ್ನ ಸೋಲಿಸ್ತೀನಿ ಅಂತ. ಓವರ್ ಆಲ್ ಮಂಡೇ ನೈಟ್ ಓಪನಿಂಗ್ ಚೆನ್ನಾಗಿತ್ತು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಉಸೋ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಅಂಡ್ ಅವ್ರ ಬಳಿ ನಮ್ಮ ಪಾಲಿಮಿನ್ ಅವರು ಬಂದು, ಜೇ ಉಸೋ ನಾನ್ ನಿನ್ ಬಳಿ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ನನ್ನ ಮೇಲೆ ಅಪವಾದ ಆಗ್ತಾ ಇರ್ತಾರೆ. ನಾನು ರೋಮನ್ ರೈನ್ಸ್ ಅವ್ರಿಗೆ ಬಿಟ್ರೇಲ್ ಮಾಡಿದೆ, ನಾನು ಸಿಎಂ ಪಂಕ್ ಅವರಿಗೆ ಮೋಸ ಮಾಡಿದೆ ಅಂತ. ನಿಜವಾಗ್ಲೂ ಮೋಸ ಮಾಡಬೇಕು ಅಂದ್ರೆ ಅವರ ಬೆನ್ನಿಂದೆ ಬಂದು ನಾನು ಚೂರಿ ಹಾಕ್ಬೇಕು, ಅದು ಈ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾನ್ ನಿನ್ ಬಳಿ ಬಂದು ಈಗ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಮುಂದೊಂದು ದಿನ ಮತ್ತೆ ಜನಗಳು ಇವನು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಜೇ ಉಸೋಗೂ ಕೂಡ ಮೋಸ ಮಾಡ್ದ ಅಂತ ಹೇಳ್ಬಾರ್ದು. ಅದಕ್ಕೋಸ್ಕರ ಈಗಲೇ ನಿನ್ನ ಹತ್ರ ಒಂದು ವಿಚಾರನ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೀನಿವತ್ತು ಬ್ರಾನ್ ಬ್ರೇಕರ್ ಅವರ ವಿರುದ್ಧ ನಾನ್ ಟೈಟಲ್ ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದೆಯಾ. ಯಾಕಪ್ಪ ಅಂದ್ರೆ ಬ್ರಾನ್ ಬ್ರೇಕರ್ ಅವರಿಗೆ ಆ ಒಂದು ಚಾಂಪಿಯನ್ಶಿಪ್ ಬೇಡ, ಬದಲಿಗೆ ನಿನ್ನನ್ನ ಬ್ರಾನ್ ಬ್ರೇಕರ್ ಅವರು ಮುಗಿಸ್ಬೇಕು, ನಿನ್ನ ಮೇಲೆ ಸೇಡ್ ನ ತೀರಿಸ್ಕೋಬೇಕು. ಅದಕ್ಕೋಸ್ಕರ ಬ್ರಾನ್ ಬ್ರೇಕರ್ ಅವರು ನಿನ್ನ ಮೇಲೆ ಇವತ್ತು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಆದ್ಮೇಲೆ ನೀನಾದ್ರೂ ಚಾಂಪಿಯನ್ ಆಗಿರು, ಲೋಗನ್ ಪಾಲ್ ಆದ್ರೂ ಚಾಂಪಿಯನ್ ಆಗಿರ್ಲಿ, ಅಥವಾ ಗಂತರ್ ಅವರು ಚಾಂಪಿಯನ್ ಆಗಿದ್ರು ಕೂಡ ಲಾಂಗ್ ಟರ್ಮ್ ಪ್ಲಾನ್ಸ್ ಅಲ್ಲಿ ಸೆತ್ ರಾಲಿನ್ಸ್ ಅವರೇ ಚಾಂಪಿಯನ್ ಆಗೋದು ಅಂತ ನಮ್ಮ ಪಾಲಿಮಿನ್ ಅವರು ಜೇ ಉಸೋ ಬಳಿ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಸೊ ಇಲ್ಲಿ ಒಂದು ವಿಚಾರನಂತೂ ಕ್ಲಿಯರ್ ಮಾಡಿದ್ದಾರೆ, ಸೆತ್ ರಾಲಿನ್ಸ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗೇ ಆಗ್ತಾರೆ ಅಂತ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಎಜೆ ಸ್ಟೈಲ್ ಅಂಡ್ ಪೆಂಟಾ ವರ್ಸಸ್ ಫಿನ್ ಬ್ಯಾಲರ್ ಹಾಗೆ ಜೆಡಿ ಮೆಕ್ಡೊನಾಗ್ ಅವರ ನಡುವೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ನಮ್ಮ ಎಜೆ ಸ್ಟೈಲ್ ಹಾಗೆ ಪೆಂಟಾ ಅವರ ಪರ್ಫಾರ್ಮೆನ್ಸ್ ಈ ಒಂದು ಮ್ಯಾಚ್ ಅಲ್ಲಿ ಚಿಂದಿ ಆಗಿರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ
ನಮಗೆ ಮತ್ತೊಮ್ಮೆ ಎಲ್ ಗ್ರ್ಯಾಂಡೋ ಅಮೆರಿಕಾನೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅವರು ಕ್ರೌಡ್ ಕಡೆಯಿಂದ ಬಂದು ನಮ್ಮ ಪ್ಯಾಂಟಾ ಅವರಿಗೆ ಒಂದು ಡಿಚ್ಚಿನ ಕನೆಕ್ಟ್ ಮಾಡ್ತಾರೆ ಅಂಡ್ ಆದ್ರಿಂದ ನಮ್ಮ ಪ್ಯಾಂಟಾ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋತಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಜಡ್ಜ್ಮೆಂಟ್ ಡೇ ಅವರು ಕೂಡಿ ಗ್ರಾಸ್ ನ ಕನೆಕ್ಟ್ ಮಾಡೋದ್ರ ಮುಖಾಂತರ ಪ್ಯಾಂಟಾ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ ನ ಗಳಿಸ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಲೋಗನ್ ಪಾಲ್ ಅವರು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ಎರಾನಾದಿಂದ ಹೊರಗಡೆ ಹೋಗೋದಕ್ಕೆ ಯಾರ ಜೊತೆನೋ ಮಾತಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಇವತ್ತು ಜೇ ಉಸೋಗೆ ನಾವು ಪೇ ಬ್ಯಾಕ್ ನ ಕೊಡ್ತೀವಿ ಅಂಡ್ ನಾನಂತೂ ಕ್ಲಿಯರ್ ಮಾಡ್ತೀನಿ. ಜೇ ಉಸೋ ಅವರು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ 100% ಕ್ಲಿಯರ್ ಆಗಿ ಬಂದಿರೋದಿಲ್ಲ. ಸೊ ಈಗ ಎಲ್ಲ ಆರ್ಡ್ಸ್ ಕೂಡ ಲೋಗನ್ ಪಾಲ್ ನಿನ್ನ ಜೊತೆಗೆ ಇದೆ. ನೀನು ಆಗ ಜೇ ಉಸೋ ಅವ್ರನ್ನ ನೋಡ್ಕೋಬೇಕು. ಸೊ ನೀನೇನಾದ್ರೂ ಜೇ ಉಸೋನ ನೋಡ್ಕೊಂಡು ಚಾಂಪಿಯನ್ ಆಗಿ ಆ ಕಡೆ ಗಂತರ್ ಅವರಿಂದನೂ ಕೂಡ ತಪ್ಪಿಸ್ಕೊಂಡು ಚಾಂಪಿಯನ್ ಆಗಿ ಬಂದ್ರೆ ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಅಂಡ್ ನಾವು ಕೆಲವು ವರ್ಷಗಳ ಹಿಂದೆ ಆದಂತಹ ನಮ್ಮ ರಸ್ಸಲ್ ಮೇನಿಯಾ ಮ್ಯಾಚ್ ನ ಮತ್ತೊಮ್ಮೆ ಮಾಡಬಹುದು. ಬಟ್ ಈ ಬಾರಿ ನಮ್ಮ ಮಧ್ಯೆ ಒಂದು ಚಾಂಪಿಯನ್ಶಿಪ್ ಇರುತ್ತೆ. ಏನೇ ಆಗಲಿ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನಿನಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಚಾಂಪಿಯನ್ಶಿಪ್ ಸಿಗ್ತಾ ಇದೆ ಅಂಡ್ ನಾನಂತೂ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಇಲ್ಲಿ ತನ್ನ ಮೈಂಡ್ ಗೇಮ್ ನ ಯೂಸ್ ಮಾಡ್ತಾ ಇದ್ರು ಲೋಗನ್ ಪಾಲ್ ಅವರಿಗೆ. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್, ನಟಾಲಿಯಾ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಕ್ವಾಲಿಫಿಕೇಶನ್ ಗೆ ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಟ್ರಿಪಲ್ ಥ್ರೆಡ್ ಮ್ಯಾಚ್ ಎಲ್ಲಾ ಮ್ಯಾಚ್ ಕೂಡ ಒಂದು ರೀತಿ ಅದ್ಭುತವಾಗೇ ಇರುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಪಾಪ್ ರಾಕ್ಸ್ ನ ಕನೆಕ್ಟ್ ಮಾಡಿ ನಟಾಲಿಯಾ ಅವ್ರನ್ನ ಪಿನ್ ಮಾಡಿ ವಿನ್ ಆಗೋದ್ರ ಮುಖಾಂತರ ಈ ಬಾರಿ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಗೆ ಕ್ವಾಲಿಫೈ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಸ್ಯಾಮಿ ಝೈನ್ ಹಾಗೆ ಜೇ ಉಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಜೇ ಉಸೋಗೆ ಹೇಳ್ತಾ ಇರ್ತಾರೆ, ನನಗೆ ಗೊತ್ತು ಈಗ ನೀನು ಏನ್ ಯೋಚನೆ ಮಾಡ್ತಾ ಇದೀಯ ಅಂತ, ಬಟ್ ತಲೆ ಕೆಡಿಸ್ಕೋಬೇಡ. ನಾವು ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಪಾಲ್ ಇಮೆನ್, ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವ್ರನ್ನ ನೋಡ್ಕೋತೀವಿ. ಅಷ್ಟೇ ಅಲ್ಲ, ಇವತ್ತೇನಾದ್ರೂ ಅವರಿಬ್ರು ಕೂಡ ಬಂದು ನಿನ್ ಮೇಲೆ ನಂಬರ್ಸ್ ಗೇಮ್ ನ ಪ್ಲೇ ಮಾಡೋದಕ್ಕೆ ನೋಡಿದ್ರೆ ನಾವು ಅಲ್ಲಿ ಇರ್ತೀವಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ. ಅಂಡ್ ಜೇ ಉಸೋ ಹಾಗೆ ಸ್ಯಾಮಿ ಝೈನ್ ಅವರು ಹ್ಯಾಂಡ್ ಶೇಕ್ ನ ಕೂಡ ಮಾಡ್ತಾರೆ. ಇದಾದ್ಮೇಲೆ ನಮಗೆ ಗ್ರೇಸನ್ ವಾಲರ್ ಹಾಗೆ ಶಿಯಮೆಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಆಸ್ಟನ್ ಥಿಯರಿ ಅವರು ಕೂಡ ಇರ್ತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ನಡಿಬೇಕಾದ್ರೆ ಇಡೀ ಕ್ರೌಡ್ ಆಸ್ಟನ್ ಥಿಯರಿ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ನಿಜವಾಗ್ಲೂ ಆಸ್ಟನ್ ಥಿಯರಿ ಅವರಿಗೆ ಈ ಒಂದು ಟೈಮ್ ಅಲ್ಲಿ ಪುಷ್ ನ ಕೊಡಿ ಅಂತ ಕ್ರೌಡ್ ಕೂಡ ಕೇಳ್ಕೊತಾ ಇದ್ದಾರೆ. ಬಟ್ ಡಬ್ಲ್ಯೂ ಅವರು ಕೊಡ್ತಾ ಇಲ್ಲ. ಅದನ್ನ ನೋಡಿ ನಮ್ಮ ಆಸ್ಟನ್ ಥಿಯರಿ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರುತ್ತೆ. ಎಂಡಿಂಗ್ ಅಲ್ಲಿ ನಮ್ಮ ಶೇಮೆಸ್ ಅವರು ಪ್ರೋ ಕಿಕ್ ನ ಕನೆಕ್ಟ್ ಮಾಡಿ ನಮ್ಮ ಗ್ರೇಸನ್ ವಾಲರ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರ್ ನ ಗಳಿಸ್ಕೋತಾರೆ. ಆ ಒಂದು ಟೈಮ್ ಅಲ್ಲಿ ನಮ್ಮ ಆಸ್ಟನ್ ಥಿಯರಿ ಅವರು ಸ್ಮೈಲ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಗಂತರ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅವ್ರು ಇನ್ನೇನು ಮಾತಾಡಬೇಕು ಅಷ್ಟೊತ್ತಿಗೆ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು, ಗಂತರ್ ನಾನು ನೀನು ತುಂಬಾನೇ ದಿನ ಆಯ್ತು ರಿಂಗ್ ನ ಶೇರ್ ಮಾಡ್ಕೊಂಡು, ಆದ್ರೂ ಕೂಡ ಈ ಒಂದು ಕಂಪನಿಯಲ್ಲಿ ನಿನ್ನ ಒಂದು ಚಾಂಪಿಯನ್ಶಿಪ್ ರೇನು ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಗಂತರ್ ಅವರು, ನಿನ್ನ ಈ ಒಂದು ವಿಷನರಿ ವಿಚಾರನ ನನ್ನ ಬಳಿ ಮಾತಾಡೋದಕ್ಕೆ ಬರಬೇಡ, ಯಾಕಂದ್ರೆ ನಾನು ರಿಂಗ್ ಜನರಲ್ ಅಂತ ಹೇಳಿದಾಗ ನಮ್ಮ ಸೆತ್ ರೋಲೆನ್ಸ್ ಅವರು ಸ್ಟ್ರೈಟ್ ಆಗಿ ವಿಚಾರಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ, ನೀನು ಆ ಒಂದು ಚಾಂಪಿಯನ್ಶಿಪ್ ನ ಮತ್ತೊಮ್ಮೆ ಗೆಲ್ಲೋದಕ್ಕೆ ಹೋಗ್ಬೇಡ, ಯಾಕಂದ್ರೆ ನೀನೇನಾದ್ರೂ ಗೆದ್ರೆ ನೀನು ನನಗೆ ಟಾರ್ಗೆಟ್ ಆಗ್ತೀಯ ಅಂತ ನಮ್ಮ ಸೆತ್ ರೋಲೆನ್ಸ್ ಅವರು ಗಂತರ್ ಅವ್ರಿಗೆ ಹೇಳಿದಾಗ ನಮ್ಮ ಗಂತರ್ ಅವರು, ಎಸ್ ನಿನ್ನ ಟಾರ್ಗೆಟ್ ಆಗೋದಕ್ಕೆ ನಾನು ಕೂಡ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದಾದ್ಮೇಲೆ ನಮ್ಗೊಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಟರ್ನಿಂಗ್ ಕೈರಿ ಸೈನ್, ಝೋಯಿ ಸ್ಟಾರ್ಕ್ ಹಾಗೆ ನಮ್ಮ ರಿಯಾ ರಿಪ್ಲಿ ಅವರ ನಡುವೆ. ಇವತ್ತಿನ ಮಂಡ್ಯ ನೈಟ್ ಅಲ್ಲಿ ಕೈರಿ ಸೈನ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿ ಸಾಕ್ತಾ ಇರುತ್ತೆ. ಬಟ್ ಒಂದು ಮೂನ ಪರ್ಫಾರ್ಮ್ ಮಾಡೋ ಟೈಮ್ ಅಲ್ಲಿ ನಮ್ಮ ಝೋಯಿ ಸ್ಟಾರ್ಕ್ ಅವರಿಗೆ ಸೀರಿಯಸ್ ಕಾಲ್ ಇಂಜುರಿ ಆಗ್ಬಿಡುತ್ತೆ. ಅವರ ಕಾಲು ಹಂಗೆ ಟ್ವಿಸ್ಟ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ರೆಫರೀಸ್ ಗಳು, ಅಫಿಷಿಯಲ್ಸ್ ಗಳು ಬಂದು ನಮ್ಮ ಝೋಯಿ ಸ್ಟಾರ್ಕ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಇಂದ ಸಿಂಗಲ್ಸ್ ಮ್ಯಾಚ್ ಆಗಿ ಕನ್ವರ್ಟ್ ಆಗುತ್ತೆ ಕೈರಿ ಸೇನ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ. ಇನ್ನ ಇವರಿಬ್ರು ಈ ಒಂದು ಮ್ಯಾಚ್ ನ ಸಖತ್ತಾಗಿ ತಗೊಂಡೋಗ್ತಾರೆ ಅಂತಾನೆ ಹೇಳ್ಬಹುದು. ಒಂದ್ ಟೈಮ್ ಅಲ್ಲಿ ನಮ್ಮ ಕೈರಿ ಸೇನ್ ಅವರು ಟಾಪ್ ರೋಪ್ ಮೇಲಿಂದ ಜಂಪ್ ಮಾಡಬೇಕಾದ್ರೆ ನಮ್ಮ ರಿಯಾ ರಿಪ್ಲಿ ಅವರು ಹಂಗೆ ಮಿಡರ್ ಅಲ್ಲಿ ಒಂದು ಕಿಕ್ ನ ಹೊಡಿತಾರೆ. ಅದೆಲ್ಲದೂ ಕೂಡ ಚೆನ್ನಾಗಿತ್ತು. ಎಂಡಿಂಗ್ ಮೂಮೆಂಟ್ ಕಡೆ ಬರೋದಾದ್ರೆ ಸಡನ್ ಆಗಿ ನಮ್ಮ ರಿಯಾ ರಿಪ್ಲಿ ಅವರು ಒಂದು ಹೆಡ್ ಬಟ್ ನ ಕನೆಕ್ಟ್ ಮಾಡಿ, ರಿಪ್ಟೈಲ್ ನ ಕನೆಕ್ಟ್ ಮಾಡಿ ಕೈರಿ ಸೇನ್ ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗೋದ್ರ ಮುಖಾಂತರ ವಿಮೆನ್ಸ್ ಮನಿ ಇನ್ ದ ಬ್ಯಾಂಕ್ ಲ್ಯಾಡರ್ ಮ್ಯಾಚ್ ಗೆ ಕ್ವಾಲಿಫೈ ಆಗಿದ್ದಾರೆ. ಝೋಯಿ ಸ್ಟಾರ್ಕ್ ಅವರು ಇದ್ದಿದ್ರೆ ಝೋಯಿ ಸ್ಟಾರ್ಕ್ ಅವ್ರನ್ನ ಡಬ್ಲ್ಯೂ ಅವರು ಪಿನ್ ಮಾಡಿಸೋರು. ಬಟ್ ಝೋಯಿ ಸ್ಟಾರ್ಕ್ ಅವರಿಗೆ ಇಂಜುರಿ ಆದ ಕಾರಣ ರಿಟರ್ನಿಂಗ್ ಕೈರಿ ಸೈನ್ ಅವ್ರನ್ನೇ ಈ ಒಂದು ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಬಲು ಪಶು ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಜಡ್ಜ್ಮೆಂಟ್ ಡೇ ನೋಡೋದಕ್ಕೆ ಸಿಗುತ್ತೆ. ಜಡ್ಜ್ಮೆಂಟ್ ಡೇ ಅವರು ವಿನ್ ಆಗಿರ್ತಾರಲ್ಲ, ಅದ್ರ ಬಗ್ಗೆ ಸೆಲೆಬ್ರೇಟ್ ಮಾಡಬೇಕಾದ್ರೆ ನಮ್ಮ ಫಿನ್
ಫಿನ್ ಬೆಲರ್ ಅವರು ರಾಕ್ಸಿನಿ ಪ್ರೀಸ್ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಬರ್ತಾರೆ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ, ಇವಳನ್ನ ಯಾಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ಯಾ ಅಂತ. ಅಂಡ್ ಆಗ ನಮ್ಮ ಫಿನ್ ಬೆಲರ್ ಅವರು ಹೇಳ್ತಾರೆ, ಡೊಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾ ಇದ್ರಲ್ಲ JD ಮೆಕ್ಡನಗ್ ಅವರು ಇಲ್ಲದೆ ಇರೋ ಕಾರಣ ನಾವು ಒಬ್ಬರನ್ನ ಕರ್ಕೊಂಡು ಬರಬೇಕು ಅಂತ, ಯಾಕೆ ಇವರೇ ಆಗಿರಬಾರ್ದು ಅಂತ ಹೇಳಿದಾಗ ನಮ್ಮ ರೊಕೈಲ್ ಅವರೆಲ್ಲ ಹೇಳ್ತಾರೆ, ಲಿವ್ ಮಾರ್ಗನ್ ಅವರಿಗೆ ಈ ಒಂದು ವಿಚಾರ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾಳೆ ಅಂತ. ಅಂಡ್ ಆಗ ನಮ್ಮ ಫಿನ್ ಬೆಲರ್ ಅವರು ಲಿವ್ ಮಾರ್ಗನ್ ಅವ್ರನ್ನ ನಾನು ನೋಡ್ಕೋತೀನಿ, ಅಂಡ್ ಇವಳೇನು ಜಡ್ಜ್ಮೆಂಟ್ ಡೇಯ ಮೆಂಬರ್ ಅಲ್ಲ, ಬದಲಿಗೆ ನಮಗೇನಾದ್ರೂ ಹೆಲ್ಪ್ ಬೇಕಾದಾಗ ಮಾಡೋದಕ್ಕೆ ಮಾತ್ರ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಅಂಡ್ ಆಗ ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಕೂಡ ಜಡ್ಜ್ಮೆಂಟ್ ಡೇ ಮೆಂಬರ್ಸ್ ಗಳಿಗೆ ಗಿಫ್ಟ್ ನ ತಗೊಂಡು ಕೊಡ್ತಾ ಇರ್ತಾರೆ. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಚಿಕನ್ ನಟ್ಸ್ ನ ಕೊಟ್ಬಿಟ್ಟು ಕಾರ್ಲಿಟೋ ಅವರಿಗೆ ಆಪಲ್ ನ ಕೊಡ್ತಾರೆ. ಅಂಡ್ ಆಗ ನಮ್ಮ ರೊಕೈಲ್ ಅವರು ಓಕೆ ನೀನ್ ಬಂದಿದ್ದು ಆಯ್ತು, ಮಾತಾಡಿದ್ದು ಆಯ್ತು, ಗಿಫ್ಟ್ ಕೊಟ್ಟಿದ್ದು ಆಯ್ತು, ಈಗ ಹೊರಡಬಹುದು ಅಂತ ಹೇಳ್ತಾರೆ. ನಮ್ಮ ರಾಕ್ಸಿನಿ ಪ್ರೀಸ್ ಅವರು ಬಂದಿರೋದು ರೊಕೈಲ್ ಅವರಿಗೆ ಚೂರು ಕೂಡ ಇಷ್ಟ ಆಗ್ತಾ ಇಲ್ಲ. ಅಂಡ್ ಇದಕ್ಕೋಸ್ಕರನೇ WWE ಅವರು ಬ್ಯಾಕ್ ಸ್ಟೇಜ್ ಅಲ್ಲಿ ಫಿನ್ ಬ್ಯಾಲರ್ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಒಂದೊಂದು ಹಿಂಟ್ ನ ಕೊಡ್ತಿದ್ದು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಮೈನ್ ಇವೆಂಟ್ ಜೇ ಉಸೋ ಹಾಗೆ ಬ್ರಾನ್ ಬ್ರೇಕರ್ ಅವರ ನಡುವೆ ಸಿಂಗಲ್ಸ್ ಮ್ಯಾಚ್. ಬ್ರಾನ್ ಬ್ರೇಕರ್ ಅವರ ಜೊತೆ ನಮ್ಮ ಪಾಲಿಮಿನ್ ಅವರು ಕೂಡ ಇರ್ತಾರೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಆಸಮ್ ಆಗಿರುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಜೇ ಉಸೋ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಸರಿಯಾದ ಸಮನಾದ ಟಕ್ಕರ್ ನ ಕೊಡ್ತಾರೆ. ಒಂದು ಬಾರಿ ಅವ್ರನ್ನ ಹಂಗೆ ಎತ್ಕೊಂಡು ಸುಮೋನ್ ಡ್ರಾಪ್ ನ ಕನೆಕ್ಟ್ ಮಾಡ್ತಾರೆ. ಅದೆಲ್ಲದೂ ಕೂಡ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಎಂಡಿಂಗ್ ಮೂಮೆಂಟ್ ಅಲ್ಲಿ ನಮ್ಮ ಜೇ ಉಸೋ ಅವರು ಇನ್ನೇನು ಸ್ಪಿಯರ್ ನ ಹಾಕೋದಕ್ಕೆ ಹೋಗ್ಬೇಕಾದ್ರೆ ನಮ್ಮ ಪಾಲಿಮಿನ್ ಅವರು ಜೇ ಉಸೋ ಅವರ ಕಾಲ್ನ ಇಟ್ಕೊಂಡು ಎಳೆದು ಬಿಡ್ತಾರೆ. ಅಂಡ್ ಆಗ ನಮ್ಮ ಜೇ ಉಸೋ ಅವರು ಪಾಲಿಮಿನ್ ಅವರಿಗೇನೆ ಅಟ್ಯಾಕ್ ಮಾಡೋದಕ್ಕೆ ಅವ್ರ ಹತ್ರ ಹೋಗ್ತಾ ಇರ್ತಾರೆ. ನಮ್ಮ ಪಾಲಿಮಿನ್ ಅವರು ಕೂಡ ಹಿಂದೆ ಹೋಗ್ಬೇಕಾದ್ರೆ ಹಿಂದೆಯಿಂದ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅಂಡ್ ಬ್ರಾನ್ ಬ್ರೇಕರ್ ಹಾಗೆ ಸೆತ್ ರೋಲೆನ್ಸ್ ಅವರು ಸೇರ್ಕೊಂಡು ಜೇ ಉಸೋ ಅವರ ಮೇಲೆ ಅಟ್ಯಾಕ್ ಮಾಡಬೇಕಾದ್ರೆ ಇಲ್ಲಿ ನಮ್ಮ ಜೇ ಉಸೋ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ಬಂದು ರಿಂಗ್ ಹತ್ರ ನಿಂತ್ಕೋತಾರೆ. ರಿಂಗ್ ಒಳಗಡೆ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಕಾಯ್ತಾ ಇರ್ತಾರೆ ಸ್ಯಾಮಿ ಝೈನ್ ಅವ್ರಿಗೂ ಕೂಡ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಇಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಒಂಟಿಯಾಗಿ ಬಂದಿರೋದಿಲ್ಲ, ಬದಲಿಗೆ ಅವರು CM ಪಂಕ್ ಅವ್ರನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ. ಸಡನ್ ಆಗಿ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ಒಂದು ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ CM ಪಂಕ್ ಹಾಗೆ ಸ್ಯಾಮಿ ಝೈನ್ ಅವರು ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವ್ರನ್ನ ಹೊಡ್ಕೊಂಡು ಕ್ರೌಡ್ ಕಡೆಯಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂಡ್ ಇಲ್ಲಿ ರಿಂಗ್ ಅಲ್ಲಿ ರೆಫ್ರಿ ಜೇ ಉಸೋ ಅವರ ಹ್ಯಾಂಡ್ ನ ಲಿಫ್ಟ್ ಮಾಡ್ತಾ ಇರ್ತಾರೆ, ಯಾಕಂದ್ರೆ ಡಿಸ್ಕ್ವಾಲಿಫಿಕೇಶನ್ ಮುಖಾಂತರ ಇವತ್ತು ನಮ್ಮ ಜೇ ಉಸೋ ಅವರು ವಿನ್ ಆಗಿರ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಲೋಗನ್ ಪಾಲ್ ಅವರು ಬಂದು ಜೇ ಉಸೋ ಅವರಿಗೆ ಒಂದು ಲಕ್ಕಿ ಪಂಚ್ ನ ಕನೆಕ್ಟ್ ಮಾಡಿ 4ನೇ ಬಾರಿ ನಮ್ಮ ಜೇ ಉಸೋ ಅವ್ರನ್ನ ನಾಕ್ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ರೋ ಎಂಡ್ ಆಗಿದೆ. ಓವರ್ ಆಲ್ ಮಂಡೇ ನೈಟ್ರೋ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಂಡ್ ಇವತ್ತಿಂದ ಸ್ಟಾರ್ ರೈಟಿಂಗ್ಸ್ ಕೂಡ ಕೊಡಿ ಅಂತ ಕೇಳ್ಕೊಂಡಿದ್ದೀರಾ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ. ನಾನು ಇನ್ಮುಂದೆ ಬರ್ತಕ್ಕಂತಹ ಪ್ರತಿ ಶೋನ 5 ಸ್ಟಾರ್ಗೆ ರೇಟ್ ನ ಮಾಡ್ತೀನಿ. ಅಂಡ್ ಇವತ್ತಿನ ಮಂಡೇ ನೈಟ್ರೋಗೆ ನಾನು 4.25 ಸ್ಟಾರ್ ನ ಕೊಡ್ತೀನಿ. ಅದ್ಭುತವಾಗಿ ಏನೋ ಇತ್ತು, ಬಟ್ ಆ ಒಂದು ಬಿಗ್ ವಿಚಾರ ಏನೋ ಒಂದು ಮಿಸ್ಸಿಂಗ್ ಆಗಿತ್ತು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.